ದೇವಸ್ಥಾನ ಒಬ್ಬ ಸಾಮಾನ್ಯ ಆಂಜನೇಯ ಸ್ವಾಮಿ ಭಕ್ತ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಪ್ರತಿ ವರ್ಷ ಹನುಮ ಜಯಂತಿ ಹಾಗೂ ಶ್ರೀರಾಮನವಮಿ ಎಲ್ಲ ಮಾಡ್ತಾಯಿದ್ರು, ಆಯಿತಾ. ಈಗ ಇದ್ದಕ್ಕಿದ್ದಾಗ ಈ ಥರ ಆಗಿದೆ ಅಂದರೆ ಎಲ್ರಿಗೂ ಶಾಕ್ ಆಗಿದೆ. ಆಮೇಲೆ ಎರಡನೇ ಪ್ರಶ್ನೆ ಏನಂತ ಹೇಳಿದ್ರೆ, ಇಲ್ಲಿ ಕಾಣದ ಕೈಗಳು ಕೆಲಸ ಮಾಡ್ತಾಯಿದೆ, ಆಯಿತಾ. ಯಾರು ಅಂತ ಆಯಿತಾ ಪೊಲೀಸವರೇ ತನಿಖೆ ಮಾಡಿ ಅವರ ವಿರುದ್ಧ ಆಯಿತಾ ಕಾನೂನು ಕ್ರಮ ಜರುಗಿಸ್ಬೇಕಂತ ನಾವು ಸನ್ಮಾನ್ಯ ಶಾಂತಾರಾಮ್ ಸರ್ ಹತ್ರ ಮನವಿ ಮಾಡ್ಕೊಳ್ತೀವಿ. ಆಮೇಲೆ ಕಂಪ್ಲೇಂಟು ಕೊಟ್ಟಿದ್ದೀವಿ. ಆಮೇಲೆ ಕಂಟ್ರೋಲ್ ರೂಮ್ಗೆ ಆನ್ಲೈನ್ ರಿಜಿಸ್ಟ್ರು ಆಗಿದೆ 112ನಲ್ಲಿ, ಆಯಿತಾ. ಇಷ್ಟೇ ಕೇಳ್ಕೊಳ್ಳೋದು. ಅವ್ನಿಗೆ ತುಂಬ ನೋವು, ಗ್ರಾಮಸ್ಥರಿಗೆ ತುಂಬ ನೋವಾಗಿದೆ. ಇದು ಏನೋ ಮುಸ್ಲಿಮ್ಸ್ ಮಾಡಿದಾರಾ, ಹಿಂದೂಗಳು ಮಾಡಿದಾರಾ, ಇಲ್ಲ ಬೇರೆ ಯಾರು ಮಾಡಿದಾರಾ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅನುಮಾನಾಸ್ಪದವಾಗಿ ನಡೆದಿದೆ ಇದು. ಎಷ್ಟೊತ್ತಲ್ಲಿ ನಡೆದಿರ್ಬೋದು, ಏನಾಗಿರ್ಬೋದು? ಈಗ ಪಕ್ಕದ ಅಂಗಡಿಯವರು ಒಂದು ಹೆಣ್ಮಗು ಇದೆ. ಆ ಹೆಣ್ಮಗು ಹೇಳಿದಾಗ 7:15 ಯಾರೋ ಒಬ್ಬರು ಸಿಮೆಂಟ್ ಕಲರ್ ಕಾರಲ್ಲಿ ಬಂದು ಇಲ್ಲಿ ನಿಂತಿದ್ದಾರೆ ಸ್ವಾಮಿ ಅಂತ ಹೇಳಿದ್ರು. ಅವಾಗ ನಾನು ಕೇಳಿದೆ, ಏನಮ್ಮ ಅವ್ರು ಅನುಮಾನಾಸ್ಪದವಾಗಿ ಬಂದಾಗ ನೀವು ಕೇಳಬೇಕು ತಾನೆ ಯಾವ ಊರು ಏನು ಅಂತ. ನಾವು ಇಲ್ಲಿರೋರು 20 ಗ್ರಾಮದವರು ನಮ್ಗೆ ಪರಿಚಯ ಇರ್ತಾರೆ, ಆಯಿತಾ. ಇವನು ಯಾರ ಮಗ, ಇವನು ಯಾವ ಊರು ಅಂತ ಗೊತ್ತಾಗ್ಬಿಡುತ್ತೆ. ಅವರು ಬೇರೆ ಊರವರೇ ಆಗಿರ್ತಾರೆ, ಬೇರೆ ಜಿಲ್ಲೆಯವರೇ ಆಗಿರ್ತಾರೆ, ಆಯಿತಾ. ಇದು ಒಂದು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅಂತ ನಾನು ಈ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ದೇವಸ್ಥಾನಿಗ ಇಷ್ಟೆಲ್ಲ ಕೆಡವಿದ್ದಾರೆ, ಏನು ಇದಕ್ಕೆ ನ್ಯಾಯ ಬೇಕು ಅಂತ ಕೇಳ್ತೀರಾ? ಹೌದು, ನ್ಯಾಯ ಬೇಕು. ಆಮೇಲೆ ಕೋರ್ಟಲ್ಲೂ ಸಹ ದಾವೆ ಹೂಡ್ತೀವಿ, ಆಯಿತಾ. ನಮಗೆ ಸುಮಾರು ಜನ ಅನುಮಾನ ಬಂದಿದೆ, ಅವ್ರ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬೇಕು, ಆಯಿತಾ. CCBಗೆ ಕೊಡಬೇಕು ಇದನ್ನು. ಸರ್, ಹೆಂಗೆ ನಿಮ್ಗೆ ಯಾವ ಥರ ಅನುಮಾನ ಕೊಡೋದು? ಅದನ್ನ ಹೇಳೋಕ್ಕಾಗಲ್ಲ ಸರ್. ಈಗ ಯಾವ ವ್ಯಕ್ತಿ ಒಂದು ಡೌಟಲ್ಲಿ ಮಾತಾಡಿದಾಗ ನಮ್ಗೆ ಅವ್ರ ಮೇಲೆ ಡೌಟ್ ಬಂದೇ ಬರುತ್ತೆ. ನಾವು ಹೇಳ್ತೀವಿ ಅದ್ರ ಬಗ್ಗೆ ಕೂಲಂಕುಷವಾಗಿ, ಆಯಿತಾ. SP ಹತ್ರ ನಾವು ಪರ್ಸನಲ್ ಮಾತಾಡ್ತೀವಿ. ಅಲ್ಲ, ಈಗ ಒಟ್ಟಲ್ಲಿ ದೇವಸ್ಥಾನ ದಬ್ಬಿರೋದು ಹೆಂಗೆ ಅನಿಸುತ್ತೆ ಸರ್? ದೇವಸ್ಥಾನ ದಬ್ಬಿರೋದಕ್ಕೆ ಏನು ಅನಿಸುತ್ತೆ ನಿಮಗೆ? ಸರ್, ನಾನು ಹೇಳೋದಲ್ಲ, ಸಾಮಾನ್ಯ ಭಕ್ತರು ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಆಯಿತಾ. ಸುಮಾರು ದಿನಗಳು ನಡೀತದೆ. ಇಲ್ಲಿ ಅರ್ಚಕರೆಲ್ಲ ಏನೂ ಇಲ್ಲ. ಒಬ್ಬ ಸಾಮಾನ್ಯ ಆಂಜನೇಯ ಭಕ್ತ ಮಾಡ್ತಾ ಇರೋ ಕೆಲಸಕ್ಕೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರಂತೆ. ಈ ಊರು ಜನ ಎಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ.